ರಾಜ್ಯದ ಪಿಂಚಣಿದಾರರು ಅಂತ ಯಾರಿದ್ದಾರೆ ಅವ್ರಿಗೆ ಸ್ಟೇಟ್ ಗೌರ್ಮೆಂಟಿಂದ ಒಂದು ಆರ್ಡ್ರ್ ಪಾಸ್ ಆಗಿರುವಂಥದ್ದು. ಸೊ ದಯಮಾಡಿ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ. ಸೊ ಸಬ್ಜೆಕ್ಟ್ ಏನು ಕೋಟ್ ಮಾಡಿದ್ದಾರೆ ಅಂತಂದರೆ, ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಸಂದೇಹಾಸ್ಪದವಾದ ಪಿಂಚಣಿಗಳನ್ನು ಪಡೆಯುತ್ತಿದ್ದಂಥ ಫಲಾನುಭವಿಗಳ ಭೌತಿಕ ಪರಿಶೀಲನೆ ನಂತರ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರಿಸುವ ಬಗ್ಗೆ ಅಂತಂದ್ಬಿಟ್ಟು ಒಂದಷ್ಟು ಕೆಲವರೆಲ್ಲ ಐ ಥಿಂಕ್ ಅರ್ಹತೆಯನ್ನು ಹೊಂದಿಲ್ಲದೆ ಇದ್ದರೂ ಕೂಡ ಆ ಪೆನ್ಷನ್ಸನ್ನು ಪಡ್ಕೊಳ್ತಾ ಇದ್ರು. ಅವುಗಳನ್ನು ಐ ಥಿಂಕ್ ಒಂದಷ್ಟು ಭೌತಿಕ ವೆರಿಫಿಕೇಷನ್ ಈ ಒಂದು ಕಾರ್ಯಕ್ಕಾಗಿ ಕೆಲವೊಂದು ಸ್ಟಾಪ್ ಮಾಡಿದರು. ಹಾಗಾಗಿ ಎಗೇನ್ ಮತ್ತೆ ಯಾರ್ದೆಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂಥ ಪಿಂಚಣಿದಾರರು ಅಂತ ಯಾರಿದ್ದಾರೆ ಈ ಸ್ಟೇಟಲ್ಲಿ ಅವ್ರು ಏನು ಸ್ಟಾಪ್ ಮಾಡಿದ್ರು, ಸಂದೇಹಾಸ್ಪದವಾದಂಥ ಪಿಂಚಣಿನ ಪಡ್ಕೊಳ್ತಾ ಇದ್ದಂಥ ಫಲಾನುಭವಿಗಳನ್ನ ಅವುಗಳನ್ನು ಈಗ ಕಂಟಿನ್ಯೂ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟು ತನ್ನ ಆರ್ಡ್ರನ್ನ ಇಲ್ಲಿ ಪಾಸ್ ಮಾಡಿರುವಂಥದ್ದು. ನೋಡಿ, ಇವೆಲ್ಲವೂ ನೋಟಿಫಿಕೇಷನ್ ನಂಬರ್ ಆಗಿರ್ಬೋದು, ಫೈಲ್ ನಂಬರು, ಇವೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಸೊ ನೇರವಾಗಿ ಪ್ರಸ್ತಾವನೆಗೆ ಬರೋಣ ಈಗ. ಸೊ ಪ್ರಸ್ತಾವನೆ ಆದ ನಂತರದಲ್ಲಿ ಏನು ಆರ್ಡರ್ ಪಾಸ್ ಮಾಡಿದರೆ ಅದರ ಕಡೆ ಗಮನ ಹರಿಸೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲೆ ಓದಲಾದಂತೆ ಕ್ರಮ ಸಂಖ್ಯೆ 1 ಸರ್ಕಾರದ ಸುತ್ತೋಲೆಯಲ್ಲಿ ಕುಟುಂಬ ದತ್ತಾಂಶದಿಂದ ಪಡ್ಕೊಂಡಂಥ ಮಾಹಿತಿಗಳನ್ನು ರಾಜ್ಯದಲ್ಲಿ ಪಿಂಚಣಿ ಪಡೆಯುತ್ತಿರತಕ್ಕಂಥ ಫಲಾನುಭವಿಗಳ ಮಾಹಿತಿಯೊಂದಿಗೆ ಸಂಯೋಜನೆ ಮಾಡಿದಾಗ ಸುಮಾರು 23,14,544 23,14,544 ಫಲಾನುಭವಿಗಳು ಸಂದೇಹಾಸ್ಪದ ಎಂದು ಕಂಡುಬಂದಿದ್ದು, ಈ ಫಲಾನುಭವಿಗಳ ಭೌತಿಕ ಪರಿಶೀಲನೆಗಾಗಿ ಸಂಯೋಜನೆ ಮೊಬೈಲ್ ಆ್ಯಪನ್ನು ಪ್ರಿಪೇರ್ ಮಾಡಿ ಅದನ್ನ ಪರಿಶೀಲನೆಯನ್ನು ಮಾಡಿದರು. ಸೊ ಪರಿಶೀಲನೆಯ ಸಮಯದಲ್ಲಿ ದಾಖಲಾತಿಗಳನ್ನು ಹಾಜರುಪಡಿಸಿದ, ನೀಡಿದಂಥ ವಿಳಾಸದಲ್ಲಿ ವಾಸವಿಲ್ಲದಿದ್ದ ಮತ್ತು ಆದಾಯ ದೃಢೀಕರಣ ಪತ್ರ ಹಾಜರುಪಡಿಸದಿದ್ದ ಸುಮಾರು 18,06,32 ಸಂದೇಹಾಸ್ಪದ ಫಲಾನುಭವಿಗಳ ಪಿಂಚಣಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿರುತ್ತದೆ. ಎಲ್ಲವನ್ನ ಕ್ರಾಸ್ ಚೆಕ್ ಮಾಡಿದ್ದಾರೆ. ಸೊ ಐ ಥಿಂಕ್ ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಯಾವುದೇ ಲೋಪದೋಷಗಳಿಲ್ಲ, ಪ್ರಾಬ್ಲಮ್ ಇಲ್ಲ, ಇವರು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಕಂಡು ಬಂದಾಗ ಅವ್ರದ್ದೇನೂ ಸಮಸ್ಯೆ ಆಗಿಲ್ಲ. ನೋಡಿ, ಇಲ್ಲಿ ಆ್ಯಕ್ಚುಲಾಗಿ ಸುಮಾರು ಜನರದ್ದು ಯಾವುದು ಅನರ್ಹರಾಗಿದ್ದರು ಅವ್ರನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಈಗ. ನೆಕ್ಸ್ಟ್ ಇನ್ನು ಮುಂದುವರೆದಂತೆ ನೋಡಿ, ಇಲ್ಲಿಂದ ಹೇಳ್ತಾರೆ ಈ ಪ್ಯಾರಾಗ್ರಾಫಲ್ಲಿ, ಗ್ರಾಮ ಆಡಳಿತ ಅಧಿಕಾರಿಗಳು ಸಂಯೋಜನೆ ಮೊಬೈಲ್ ಆ್ಯಪ್ ಮೂಲಕವಾಗಿ ಪರಿಶೀಲಿಸಿದ ನಂತರ ಸಂಬಂಧಪಟ್ಟ ತಾಲೂಕು ತಹಸೀಲ್ದಾರರಿಂದ ನಿಯಮಾನುಸಾರ ಪರಿಶೀಲನೆಯಾಗಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿಗಳನ್ನು ಮುಂದುವರಿಸಲು ನಿರ್ದೇಶನವನ್ನು ನೀಡಲಾಗಿರುತ್ತದೆ. ಆದರೆ 23,14,544 ಸಂದೇಹಾಸ್ಪದ ಫಲಾನುಭವಿಗಳ ಭೌತಿಕ ಪರಿಶೀಲನೆ ಸಮಯದಲ್ಲಿ ಆದಾಯವು ಅಂದರೆ 32,000ಕ್ಕಿಂತ ಹೆಚ್ಚು, ಜೊತೆಗೆ 1,20,000ಕ್ಕಿಂತ ಆ ಒಂದು ಲಿಮಿಟೇಷನ್ ಮಿತಿಯಲ್ಲಿದ್ದರೆ ಆ ಫಲಾನುಭವಿಗಳು ಇರುವುದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ 32,000ಕ್ಕಿಂತ ಜಾಸ್ತಿ, 1,20,000ಕ್ಕಿಂತ ಒಳಗಡೆ ಆದಾಯದ ಮಿತಿ ಅದು. ಸೊ ಮೇಲೆ ಓದಲಾದಂಥ ಕ್ರಮ ಸಂಖ್ಯೆ 2ರಲ್ಲಿ ರಾಜ್ಯದಲ್ಲಿ ಕಂಡುಬಂದ ಸುಮಾರು 23,14,544 ಸಂದೇಹಾಸ್ಪದ ಫಲಾನುಭವಿಗಳ ಪೈಕಿ ಒಟ್ಟು Ru32,000ಕ್ಕಿಂತ ಹೆಚ್ಚು ಹಾಗೂ 1,20,000ಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇರುವಂತಹ ಸಂದೇಹಾಸ್ಪದ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರಿಸಲು ಮಾನ್ಯ ಉಪಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿರುತ್ತಾರೆ. ಅಂದರೆ ಈಗ ತಾತ್ಕಾಲಿಕವಾಗಿ ಅವರನ್ನು ಏನು ಈಗ ಡೌಟೆಡ್ ಅಂತ ಅವರು ಹೇಳಿದರು, ಸುಮಾರು 23,14,544 ಜನರದ್ದು. ಅಂದರೆ ಅವರು ಯಾವ ಮಾನದಂಡವನ್ನು ಇಟ್ಕೊಂಡು ಪರಿಶೀಲನೆ ಮಾಡಿದ್ರು ಅಂತಂದರೆ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರವಾಗಿ ಭೌತಿಕವಾಗಿ. ಸೊ 32,000ಕ್ಕಿಂತ ಜಾಸ್ತಿ ಇಟ್ ಈಸ್ ಇಯರ್ ಇನ್ಕಮ್ಮು, ಮತ್ತು 1,20,000ಕ್ಕಿಂತ ಕಡಿಮೆ ಇರತಕ್ಕಂಥ ವಾರ್ಷಿಕ ಆದಾಯ. ಸೊ ಅವರೆಲ್ಲ ಡೌಟೆಡ್ ಅಂತ ಹೇಳಿ ಆ ಫಲಾನುಭವಿಗಳ ಪಿಂಚಣಿಗಳನ್ನು ಅವರು ತಡೆ ಹಿಡಿದಿದ್ರು. ಈಗ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಆದೇಶವನ್ನು ನೀಡಿರ್ತಾರೆ. ನೋಡಿ, ಇಲ್ಲಿದೆ ಅದು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಂಡುಬಂದ ಸುಮಾರು 23,14,544 ಸಂದೇಹಾಸ್ಪದ ಫಲಾನುಭವಿಗಳ ಪೈಕಿ ಪರಿಶೀಲನೆ ಬಾಕಿ ಇರತಕ್ಕಂಥ ಫಲಾನುಭವಿಗಳಲ್ಲಿ ಪರಿಶೀಲನೆಯ ನಂತರ Ru32,000ದಿಂದ Ru1,20,000 ಒಳಗಿನ ವಾರ್ಷಿಕ ಆದಾಯ ಮಿತಿಯನ್ನು ಹೊಂದಿರತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಅವ್ರದ್ದೇನು ಕೋಟಾ ಇದೆ ಅಲ್ಲಿ, ಅಂದರೆ 32,000ಕ್ಕಿಂತ ಜಾಸ್ತಿ ಇರಬೇಕು ಇಯರ್ ಇನ್ಕಮ್ಮು, 1,20,000ಕ್ಕಿಂತ ಕಡಿಮೆ ಇರಬೇಕು, ಅಷ್ಟರ ಒಳಗಿನ ವಾರ್ಷಿಕ ಆದಾಯ ಮಿತಿಯನ್ನು ಹೊಂದಿರತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಅನ್ವಯವಾಗುವಂತೆ ಪಿಂಚಣಿಗಳನ್ನು ಮುಂದುವರಿಸಲಿಕ್ಕೆ ಈ ಕೆಳಗಿನಂತೆ ಈಗ ಆದೇಶವನ್ನು ಮಾಡಲಾಗಿದೆ. ಅಂದರೆ ಫೈನಲಿ ಒಂದು ಆರ್ಡರ್ ಪಾಸ್ ಮಾಡಿರುವಂಥದ್ದು. ನೋಡಿ, ಇದೇ ಆರ್ಡರ್ ಆಗಿರುವಂಥದ್ದು. ಸರ್ಕಾರದ ಆದೇಶ ಸಂಖ್ಯೆ ಅಂತಿದೆಯಲ್ಲ, ಇಟ್ ಇಸ್ ಆರ್ಡರ್. ಯಾವಾಗಾಗಿದೆ ಇದು? 18/8/2026, ಅಂದರೆ ಮೊನ್ನೆ ಆಗಿರತಕ್ಕಂಥ ಒಂದು ಆದೇಶ. ಸೊ ಏನು ಹೇಳ್ತಾರೆ ಇಲ್ಲಿ ಆರ್ಡ್ರಲ್ಲಿ ನೋಡಿ, ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ ಸಂಯೋಜನೆ ಆ್ಯಪ್ ಮುಖಾಂತರವಾಗಿ ಪರಿಶೀಲನೆಯ ನಂತರ Ru32,000ದಿಂದ 1,20,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರತಕ್ಕಂಥ ಎಲ್ಲ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದಿನ ಆದೇಶದವರೆಗೆ ಮುಂದುವರಿಸಲು ಸರ್ಕಾರವು ಆದೇಶವನ್ನು ಇಲ್ಲಿ ಮಾಡಿರುವಂಥದ್ದು. ಸೊ ಈಗ ಅವ್ರಿಗೆ ಏನು ಸ್ಥಗಿತ ಆಗಿತ್ತು, ಏನು ವಿಳಂಬ ಆಗಿತ್ತು, ಏನೆಲ್ಲ ಸಮಸ್ಯೆಗಳಾಗಿತ್ತು ಅವೆಲ್ಲವನ್ನು ನೋಡಿ. ಈಗ ನೆಕ್ಸ್ಟ್ ಮುಂದೆ ಆದೇಶ ಮಾಡೋ ತನಕ ಅವ್ರಿಗೇನು ಯಾವುದೇ ಪೆನ್ಷನ್ ಏನು ಬರ್ತಾ ಇದೆ ಈಗ ಎವ್ರಿ ಮಂತು ಅದನ್ನು ಸ್ಟಾಪ್ ಮಾಡೋದು ಬೇಡ, ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಈಗ ಈ ಆದೇಶವನ್ನು ಪಾಸ್ ಮಾಡಿದರೆ. ಅಂದರೆ
ವಾರ್ಷಿಕ ಆದಾಯ 32,000ಕ್ಕಿಂತ ಜಾಸ್ತಿ ಇರಬೇಕು, 1,20,000ಕ್ಕಿಂತ ಒಳಗಡೆ ಇರಬೇಕು. ಆ ಎಲ್ಲ ಅರ್ಹ ಫಲಾನುಭವಿಗಳ ಒಂದು ಪಿಂಚಣಿ ಏನು ಬರ್ತಾ ಇತ್ತು ಅವರಿಗೆ ಯಾವುದೇ ಥರದ ಸ್ಥಗಿತ ಆಗಲಿ ಸ್ಟಾಪ್ ಮಾಡೋದಾಗಲಿ ಮಾಡ್ದೇ ಕಂಟಿನ್ಯೂ ಮಾಡಲಿಕ್ಕೆ ಈಗ ಸ್ಟೇಟ್ ಗೌರ್ಮೆಂಟು ತನ್ನ ಆದೇಶವನ್ನು ಪಾಸ್ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಇದೆಯಲ್ಲ ಅಥೆಂಟಿಕೇಟು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ತುಂಬ ಜನರಿಗೆ ಒಂದು ಗೊಂದಲ ಇತ್ತು. ಸೊ ಏನು ಅದು ಇನ್ನೂ ಆರ್ಡ್ರ್ ಯಾವಾಗ ಪಾಸ್ ಆಗುತ್ತೆ, ಏನು ಕತೆ? ಸಾಕಷ್ಟು ಜನರಿಗೆ ಲಾಸ್ಟ್ ಫ್ಯೂ ಮಂತ್ಸಿಂದ ಅದು ಆನ್ ಟೈಮಿಗೆ ಬಂದಿರಲಿಲ್ಲ. ಅದು ಇವೆಲ್ಲ ರೀಸನ್ಸಿಂದಾಗಿ ಸೊ ಫೈನಲಿ ಈಗ ಅವರೆಲ್ಲರಿಗೂ ಕಂಟಿನ್ಯೂ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟು ತನ್ನ ಆದೇಶವನ್ನು ಪಾಸ್ ಮಾಡಿರುವಂಥದ್ದು. ಸೊ ಧನ್ಯವಾದ. ಈ ಒಂದು ಕಂಟೆಂಟ್ ಇಷ್ಟ ಆಗಿರೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.